ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯವಿಜಯರಿಗೆ ಋಷಿ ಶಾಪ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 12. ತನ್ಮೇ ಸ್ವಭರ್ತುರವಸಾಯಮಲಕ್ಷ್ಯಮಾಣೌ ಯುಷ್ಮದ್ ವ್ಯತಿಕ್ರಮಗತಿಂ ಪ್ರತಿಪದ್ಯ ಸದ್ಯಃ ಭೂಯೋ ಮಮಾಂತಿಕಮಿತಾಂ ತದನುಗ್ರಹೋ ಮೇ ಯತ್ಕಲ್ಪತಾಮಚಿರತೋ ಭೃತಯೋರ್ವಿವಾಸಃ. ಅನುವಾದ: ಈ ನನ್ನ ಸೇವಕರು ತಮ್ಮ ಸ್ವಾಮಿಯ ಮನಸ್ಸನ್ನರಿಯದೆ ನಿಮ್ಮ ವಿರುದ್ಧವಾಗಿ ಅತಿಕ್ರಮಣ ಮಾಡಿದ್ದಾರೆ. ಅವರು ತಮ್ಮ ಈ ಅತಿಕ್ರಮಣದ ಫಲವನ್ನು ಅನುಭವಿಸಬೇಕಾಗಿರುವಾಗ ನನ್ನ ನೆಲೆಯಿಂದ ಅವರು ದೂರವಿರುವ ಸಮಯ ದೀರ್ಘವಾಗಿರದಂತೆಯೂ ಬೇಗನೆ ನನ್ನ ಬಳಿಗೆ ಹಿಂದಿರುಗುವಂತೆಯೂ ವಿಧಿಸಿದರೆ ಅದು ನನಗೆ ನೀವು ತೋರಿದ ಅನುಗ್ರಹವೆಂದು ಭಾವಿಸುತ್ತೇನೆ. ಶ್ಲೋಕ 13. ಬ್ರಹ್ಮೋವಾಚ ಅಥ ತಸ್ಯೋಷತೀಂ ದೇವೀ ಮೃಷಿಕುಲ್ಯಾಂ ಸರಸ್ವತೀಂ ನಾಸ್ವಾದ್ಯ ಮನ್ಯುದಷ್ಟಾನಾಂ ತೇಷಾಮಾತ್ಮಾಪ್ಯತೃಪ್ಯತ. ಅನುವಾದ: ಬ್ರಹ್ಮನು ಮುಂದುವರಿಸಿದನು, ಋಷಿಗಳು ಕ್ರೋಧ ಸರ್ಪದಂಶಕ್ಕೆ ಒಳಗಾಗಿದ್ದರೂ ಅವರ ಆತ್ಮಗಳಿಗೆ ವೇದ ಮಂತ್ರಗಳ ಮಾಲೆಯಂತಿದ್ದ ಭಗವಂತನ ಮನೋಹರವಾದ ಮತ್ತು ಜ್ಞಾನೋದಯ ಉಂಟು ಮಾಡುವ ಮಾತುಗಳನ್ನು ಕೇಳಿಯೂ ಬೇಸರವಾಗಲಿಲ್ಲ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಹೃದಯದಲ್ಲಿ ಯಾರು ಸಂತೋಷ ಪಟ್ಕೊಂಡಿರ್ತಾರೋ, ಯಾರ ಮುಖದಲ್ಲಿ ಅಮೃತಹಾಸ ಅಂದರೆ ಒಂದು ಮುಗುಳ್ನಗೆ, ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಏನು ಮಂದಹಾಸ ಇದೆಯಪ್ಪ ಅಂತ ಹೇಳ್ತೀವಲ್ವ, ಆ ರೀತಿ ಇರುತ್ತೋ. ಮತ್ತು ಬ್ರಾಹ್ಮಣರು ತುಂಬ ಹಾರ್ಶ್ ಆಗಿ ಅಂದರೆ ಮನಸ್ಸಿಗೆ ದುಃಖ ಆಗೋ ಥರ ಮಾತಾಡಿದ್ರು, ನೋವಾಗೋ ಥರ ಮಾತಾಡಿದ್ರು ಕೂಡ ಯಾರು ಆ ಬ್ರಾಹ್ಮಣರನ್ನು ಗೌರವಿಸ್ತಾರೋ ಅಂಥವರು ನನ್ನ ಹೃದಯವನ್ನು ಸೆರೆ ಹಿಡಿತಾರೆ. ಅವರು ಬ್ರಾಹ್ಮಣರನ್ನು ಸ್ವಯಂ ನಾನೇ ಅಂತ ಭಾವಿಸ್ತಾರೆ. ಅಂದರೆ ಬ್ರಾಹ್ಮಣರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಂತ ಭಾವಿಸ್ತಾರೆ. ಹೇಗೆ ಮಗ ಕೋಪ ಮಾಡ್ಕೊಂಡಿರುವ ತನ್ನ ತಂದೆಯನ್ನ ಶಾಂತಗೊಳಿಸ್ತಾನೋ, ನಾನು ಹೇಗೆ ಈಗ ನಿಮ್ಮನ್ನ ಸಮಾಧಾನ ಪಡಿಸ್ತಾ ಇದ್ದೀನೋ, ಅದೇ ರೀತಿ ಅವರು ಕೂಡ ಬ್ರಾಹ್ಮಣರನ್ನ ಪ್ರೀತಿಯ ಮಾತುಗಳನ್ನ ಹೊಗಳ್ತಾ ಸಮಾಧಾನ ಪಡಿಸ್ತಾರೆ. ಅಂಥವ್ರು ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ಹೇಳ್ತಾರೆ ಇಲ್ಲಿ ಭಗವಂತ, ಈ ನನ್ನ ಸೇವಕರಿದಾರಲ್ಲ, ತನ್ನ ಸ್ವಾಮಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ವಿರುದ್ಧವಾಗಿ ಅವರು ಅತಿಕ್ರಮಣವನ್ನು ಮಾಡಿದ್ದಾರೆ. ಹೌದು, ಅವ್ರು ಮಾಡಬಾರದನ್ನ ಮಾಡಿಬಿಟ್ಟಿದ್ದಾರೆ. ಅವರು ತಮ್ಮ ಈ ಅತಿಕ್ರಮಣದ ಫಲವನ್ನು ಅನುಭವಿಸ್ಬೇಕಾಗಿದ್ರೆ ನನ್ನ ಒಂದು ಸ್ಥಳದಿಂದ ಅವರು ದೂರ ಇರುವಂಥ ಸಮಯ ಇದೆಯಲ್ಲ, ಅಂದರೆ ಇಲ್ಲಿಂದ ಅವರನ್ನು ಬೇರೆ ಕಡೆ ಎಲ್ಲೋ ನೀವು ಕಳಿಸ್ಬೋದು ಅವರಿಗೆ ಶಿಕ್ಷೆಯ ಒಂದು ರೂಪದಲ್ಲಿ. ಆದರೆ ನನ್ನಿಂದ ಅವರು ದೂರ ತುಂಬ ದಿವಸ ಇಲ್ಲದೆ ಇರೋ ಹಾಗೆ, ಅಂದರೆ ನನ್ನಿಂದ ದೂರವಾಗುವಂಥ ಒಂದು ಶಾಪ ನೀವು ಕೊಟ್ಟರೂ ಕೂಡ ಅವರು ತುಂಬ ದಿವಸ ನನ್ನಿಂದ ದೂರ ಇಲ್ಲದೆ ಇರೋ ಹಾಗೆ, ಬೇಗ ನನ್ನ ಹತ್ರಕ್ಕೆ ವಾಪಸ್ ಬರೋ ಹಾಗೆ ನೀವೇನಾದರೂ ವಿಧಿಸಿದ್ರೆ ನೀವು ನನಗೆ ತೋರಿಸೋ ಅಂಥ ಒಂದು ಅನುಗ್ರಹ ಅಂತ ನಾನು ಭಾವಿಸ್ತೀನಿ. ಅಂದರೆ ಇಲ್ಲಿ ಭಗವಂತನಿಗೂ ಭಕ್ತರನ್ನ ಬಿಟ್ಟಿರೋದಕ್ಕಾಗಲ್ಲ ಅನ್ನೋದು ಗೊತ್ತಾಗುತ್ತೆ, ಮತ್ತು ಭಕ್ತರನ್ನ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೋದು. ಅವರು ನನ್ನಿಂದ ದೂರ ಇರಬಾರದು ತುಂಬ ದಿವಸ, ಆ ರೀತಿ ಒಂದು ಅನುಗ್ರಹ ಮಾಡಿ ಅಂತ ಕೇಳ್ಕೊಳ್ತಾನೆ. ಇಲ್ಲಿ ಈಗ ಬ್ರಹ್ಮ ಹೇಳ್ತಾನೆ, ಋಷಿಗಳು ತುಂಬ ಕೋಪ ಮಾಡ್ಕೊಂಡಿದ್ರೂ ಕೂಡ ಆತ್ಮಗಳಿಗೆ ವೇದ ಮಂತ್ರಗಳ ಮಾಲೆಯ ಹಾಗಿರುವಂತಹ ಭಗವಂತನ ಮನೋಹರವಾದಂತಹ ಮತ್ತು ಜ್ಞಾನೋದಯವನ್ನು ಉಂಟು ಮಾಡುವಂತಹ ಮಾತುಗಳನ್ನು ಕೇಳಿದ್ರೂ ಕೂಡ ಅವರಿಗೆ ಬೇಸರ ಆಗಲಿಲ್ಲ. ಅಂತಂದರೆ ಏನು? ಆತ್ಮಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು, ಆತ್ಮಗಳಿಗೆ ಒಂದು ಜ್ಞಾನೋದಯವನ್ನು ಉಂಟು ಮಾಡೋದು. ಯಾಕಂದರೆ ಅಜ್ಞಾನದಲ್ಲಿ ಇರ್ತೀವಲ್ವ ನಾವು, ಆ ರೀತಿ. ಇನ್ನು ವೇದ ಮಂತ್ರಗಳಲ್ಲಿ ಏನು ಹೇಳಿದಾರೋ ಆ ವಿಚಾರಗಳನ್ನು ಭಗವಂತ ಹೇಳ್ತಿದ್ದಾನೆ. ಆ ಭಗವಂತನ ಮನೋಹರವಾಗಿರುವಂತಹ ಜ್ಞಾನವನ್ನು ಉಂಟು ಮಾಡುವಂಥ, ನಮ್ಮಲ್ಲಿ ಜ್ಞಾನವನ್ನು ಉದಯ ಮಾಡುವಂಥ ಮಾತುಗಳನ್ನು ಕೇಳಿದ್ರು ಕೂಡ ಅವರು ಕೋಪ ಮಾಡ್ಕೊಂಡಿದ್ದಾರೆ. ಕೋಪ ಮಾಡ್ಕೊಂಡಾಗ ನೀವೇನಾದರೂ ಬುದ್ಧಿ ಹೇಳಕ್ಕೆ ಹೋಗಿ ಅಥವಾ ಜ್ಞಾನವನ್ನು ತಿಳುವಳಿಕೆಯನ್ನು ಹೇಳಿ, ಆಗ ಅವರು ಇನ್ನೂ ಜಾಸ್ತಿ ಕೋಪ ಮಾಡ್ಕೊಂಡು ಕಿರ್ಚಾಡ್ತಾರೆ ಹೊರತು ಅವ್ರು ಕೇಳಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಆದರೆ ಇಲ್ಲಿ ಹಾಗಲ್ಲ. ಈ ಮುನಿಗಳಿಗೆ ಕೋಪ ಬಂದಿದ್ರೂ ಕೂಡ ಭಗವಂತ ಆ ರೀತಿ ಎಲ್ಲ ಮಾತಾಡ್ತಾ ಇದ್ರು ಕೂಡ ಅವ್ರಿಗೆ ಅದನ್ನು ಕೇಳಿಸ್ಕೊಂಡು ಅವ್ರಿಗೆ ಬೇಸರ ಅನ್ನೋದು ಆಗಲಿಲ್ಲ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ.
ಈ ಹೇಳಿಕೆಯಿಂದ ಭಗವಂತನು ತನ್ನ ಸೇವಕರನ್ನು ಮತ್ತೆ ವೈಕುಂಠಕ್ಕೆ ಹಿಂದಕ್ಕೆ ಪಡೆಯಲು ಎಷ್ಟು ಕಾತರನಾಗಿದ್ದಾನೆಂಬುದನ್ನು ನಾವು ತಿಳಿಯಬಹುದು. ಅಂದ್ರೆ ಇಲ್ಲಿ ಹೇಳ್ತಾ ಇರೋ ಮಾತಿನಿಂದ ಭಗವಂತ ಸೇವಕರನ್ನ ಮತ್ತೆ ತನ್ನ ಕಡೆಗೆ ಕರ್ಕೊಳ್ಳೋದಕ್ಕೆ ಎಷ್ಟು ಕಾತರನಾಗಿರ್ತಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತಿಲ್ಲ. ಅಂತಂದ್ರೆ ಅವನು ಯಾಕೆ ಕೇಳ್ಕೊಳ್ತಾ ಇದ್ದ? ಈಗ ಆ ಸೇವಕರು ಕೂಡ ಏನೂ ಮಾತಾಡ್ತಾ ಇಲ್ಲ, ಅವರು ಪರವಾಗಿ ಭಗವಂತನೇ ಹೇಳ್ತಿದ್ದಾನೆ, ಇವ್ರು ನನ್ನಿಂದ ದೂರ ಇರುವಂತ ಒಂದು ಸಂದರ್ಭ ಬಂದ್ರೆ ಆ ಒಂದು ಶಾಪ ನೀವೇನಾದ್ರೂ ಕೊಡೋ ಹಾಗಿದ್ರೆ ತುಂಬಾ ದಿವಸ ನನ್ನಿಂದ ದೂರ ಇರೋ ತರ ನೀವು ಮಾಡಬೇಡಿ, ಅದು ಒಂದು ಅನುಗ್ರಹ ನನಗೆ ಮಾಡ್ಬೇಕು ನೀವು ಅಂತ ಕೇಳ್ಕೊಳ್ತಾನಲ್ವಾ. ಅಂದ್ರೆ ತನ್ನ ಸೇವಕರನ್ನ ತಾನು ಕೂಡ ಬಿಟ್ಟಿರೋದಕ್ಕೆ ಅವನಿಗೆ ಇಷ್ಟ ಆಗೋದಿಲ್ಲ. ಒಮ್ಮೆ ವೈಕುಂಠ ಲೋಕವನ್ನು ಪ್ರವೇಶಿಸಿದವರು ಎಂದಿಗೂ ಪತನ ಹೊಂದುವುದಿಲ್ಲ ಎಂಬುದನ್ನು ಈ ಘಟನೆಯು ದೃಢಪಡಿಸುತ್ತದೆ. ಅಂದ್ರೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಏನೋ ಒಂದು ತಪ್ಪು ಮಾಡಿದ್ರು ಕೂಡ ಒಂದ್ಸರಿ ವೈಕುಂಠಕ್ಕೆ ಹೋಗ್ಬಿಟ್ಟಿದೀವಿ ಅಂತಂದ್ರೆ ಮತ್ತೆ ನಾವು ಕೆಳಗಡೆ ಬೀಳುವಂತ ಒಂದು ಸಂದರ್ಭಗಳು ಬರೋದಿಲ್ಲ. ಏನೋ ತಪ್ಪು ಮಾಡ್ತೀವಿ, ಆದ್ರೆ ಭಗವಂತ ಅಲ್ಲಿ ನಮ್ಮನ್ನ ಕಾಪಾಡೋದಕ್ಕೆ ಇರ್ತಾನೆ ಅನ್ನೋದು ಇದರ ಅರ್ಥ. ಜಯ ಮತ್ತೆ ವಿಜಯರ ಸಂಬಂಧದಲ್ಲಿ ಅದು ಪತನವಲ್ಲ, ಅದೊಂದು ಆಕಸ್ಮಿಕ ಘಟನೆ ಅಷ್ಟೇ. ಭಗವಂತನು ತನ್ನ ಅಂತಹ ಭಕ್ತರನ್ನು ವೈಕುಂಠ ಲೋಕಕ್ಕೆ ಸಾಧ್ಯವಾದಷ್ಟು ಬೇಗ ಹಿಂದಕ್ಕೆ ಪಡೆಯಲು ಸದಾ ಕಾತರನಾಗಿರುತ್ತಾನೆ. ಇಲ್ಲಿ ಜಯ ವಿಜಯರ ಸಂಬಂಧದಲ್ಲಿ ಈಗ ಘಟನೆ ನಡೆದಿದೆಯಲ್ಲ, ಇದು ಅವ್ರ ಕೆಳಗಡೆ ಬೀಳ್ತಾ ಇರೋದಲ್ಲ, ಇದು ಒಂದು ಆಕಸ್ಮಿಕವಾಗಿ ನಡೆದಿರುವಂತ ಒಂದು ಘಟನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಅಂತಹ ಭಕ್ತರನ್ನೆಲ್ಲ ಬಿಟ್ಕೊಡೋದಿಲ್ಲ. ತಕ್ಷಣಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗಕ್ಕೆ ವೈಕುಂಠಕ್ಕೆ ವಾಪಸ್ ಕರ್ಕೊಳ್ಳೋದಕ್ಕೆ ಅವನು ಸದಾ ಕಾತರನಾಗಿರ್ತಾನೆ. ಭಕ್ತರು ಮತ್ತೆ ಭಗವಂತನ ನಡುವೆ ಮನಸ್ತಾಪದ ಸಾಧ್ಯತೆಯೇ ಇಲ್ಲ ಎಂಬುದನ್ನು ತಿಳಿಯಬೇಕು. ಆದರೆ ಒಬ್ಬ ಭಕ್ತ ಮತ್ತೆ ಇನ್ನೊಬ್ಬ ಭಕ್ತನ ನಡುವೆ ಅಸಾಂಗತ್ಯಗಳು ಮತ್ತೆ ಒಡಕುಗಳು ಇದ್ದಾಗ ಒಬ್ಬನಿಗೆ ಅಂತಹ ಅನುಭವವು ತಾತ್ಕಾಲಿಕವೇ ಆದರೂ ಅದರ ಪರಿಣಾಮಗಳನ್ನು ಅವನು ಎದುರಿಸಲೇಬೇಕು. ಇಲ್ಲಿ ಭಕ್ತರು ಮತ್ತೆ ಭಗವಂತನ ನಡುವೆ ಯಾವುದೇ ಭಿನ್ನಾಭಿಪ್ರಾಯ, ಮನಸ್ತಾಪ ಇಂಥದ್ದೆಲ್ಲ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಆದ್ರೆ ಒಬ್ಬ ಭಕ್ತ ಇನ್ನೊಬ್ಬನ ಭಕ್ತನ ಮಧ್ಯೆ ಈ ರೀತಿ ಇರುತ್ತೆ, ಏನು ಒಡಕುಗಳು, ಏನೋ ಒಂದು ಪ್ರಾಬ್ಲಮ್ಗಳು ಬರುತ್ತೆ, ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳುವಂತ ಒಂದು ಸಂದರ್ಭಗಳು ಬರಬಹುದು. ಆದ್ರೆ ಅದು ಕೂಡ ತಾತ್ಕಾಲಿಕನೇ. ಆದ್ರೂ ಕೂಡ ಅದರ ಪರಿಣಾಮ ಏನಿರುತ್ತೋ ಅದನ್ನು ಅವನು ಎದುರಿಸಲೇಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನಿಗೆ ಮಾಡಿದಂತಹ ಅಪರಾಧಗಳನ್ನ, ಅದರ ಪರಿಣಾಮಗಳನ್ನ ಅವನು ಎದುರಿಸಲೇಬೇಕು. ಆದರೆ ಭಕ್ತನಿಗೂ ಭಗವಂತನಿಗೂ ಯಾವತ್ತೂ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ತನ್ನ ಭಕ್ತರ ಬಗ್ಗೆ ಎಷ್ಟು ಕರುಣಾಮಯಿ ಎಂದರೆ ದ್ವಾರಪಾಲಕರ ಅಪರಾಧಗಳನ್ನು ತನ್ನ ಮೇಲೆ ಹೊತ್ತುಕೊಂಡನು ಮತ್ತು ಅವರು ಸಾಧ್ಯವಾದಷ್ಟು ಬೇಗ ವೈಕುಂಠಕ್ಕೆ ಹಿಂದಿರುಗಲು ಬೇಕಾದ ಅನುಕೂಲಗಳನ್ನು ಕಲ್ಪಿಸುವಂತೆ ಋಷಿಗಳನ್ನು ಕೋರಿದನು. ಅಂದ್ರೆ ಇಲ್ಲಿ ಭಗವಂತ ಭಕ್ತರನ್ನ ಎಷ್ಟು ಇಷ್ಟಪಡ್ತಾನೆ, ಅವ್ರ ಬಗ್ಗೆ ಎಷ್ಟು ಕರುಣೆ ಇದೆ ಅವನಿಗೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ದ್ವಾರಪಾಲಕರು ಮಾಡಿರುವಂತ ಅಪರಾಧವನ್ನ ತಾನೇ ಮಾಡಿದ್ದೀನಿ ಅಂತ ತಿಳ್ಕೊಂಡು ಆ ಅಪರಾಧಕ್ಕೆ ಶಿಕ್ಷೆ ಏನ್ ಕೊಡ್ತಿರೋ ಅದನ್ನ ಈ ರೀತಿ ಕಡಿಮೆ ಮಾಡಿ. ಯಾಕೆ ಅಂತಂದ್ರೆ ಅವ್ರು ಇಲ್ಲಿಂದ ದೂರ ಇರೋದು ನನಗೂ ಇಷ್ಟ ಇಲ್ಲ, ಸೊ ಅದಕ್ಕೆ ನೀವು ನನ್ನ ಮೇಲೆ ಅನುಗ್ರಹ ತೋರಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಅಂದ್ರೆ ಅವ್ರು ಬೇಗ ವಾಪಸ್ ವೈಕುಂಠಕ್ಕೆ ಹಿಂದಿರುಗಿ ಬರಬೇಕು. ಆ ರೀತಿ ಏನ್ ಮಾಡ್ಬೇಕೋ ಅದನ್ನೆಲ್ಲ ಅಲ್ಲಿ ಮಾಡೋ ಹಾಗೆ ಅಲ್ಲಿ ಋಷಿಗಳಿಗೆ ಕೇಳ್ಕೊಳ್ತಾ ಇದ್ದಾನೆ. ಆದಷ್ಟು ಬೇಗ ಇವ್ರು ವಾಪಸ್ ಬರೋ ತರ ನೀವು ಶಾಪ ಕೊಡಿ. ಯಾಕಂದ್ರೆ ಈಗ ಭಗವಂತನಿಗೆ ಗೊತ್ತು ಇವರು ನನ್ನಿಂದ ದೂರ ಇರೋ ತರ ಏನಾದ್ರೂ ಒಂದು ಮಾಡ್ತಾರೆ ಅಂತಂದ್ಬಿಟ್ಟು, ಅದಕ್ಕೋಸ್ಕರ ಅವ್ರು ಮಾಡಿರೋ ತಪ್ಪು ನಾನೇ ಮಾಡಿದ್ದೀನಿ ಅಂತ ತಿಳ್ಕೊಂಡು ಅನುಗ್ರಹ ಮಾಡಿ ಅವರು ಬೇಗ ವಾಪಸ್ ಹಿಂದಿರುಗೋ ತರ ಮಾಡಿ ಅಂತಂದ್ಬಿಟ್ಟು ಇಲ್ಲಿ ಭಕ್ತರ ಪರವಾಗಿ ಭಗವಂತ ಭಕ್ತನ ಹತ್ರ ಕೇಳ್ಕೊಳ್ತಾ ಇದ್ದಾನೆ, ಆ ಮುನಿಗಳ ಹತ್ರ ಕೇಳ್ಕೊಳ್ತಾ ಇದ್ದಾನೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.